ಇವತ್ತು ಪಾಲಕ್ ರೈಸ್ ಮಾಡ್ತಿದ್ದೀನಿ ನೋಡ್ರಿ. ನಾನು ಸಿಂಪಲ್ಲಾಗಿ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ರಿ. ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಮೆಣಸಿಕಾಯಿ. ನಾ ಇಲ್ಲಿ ಹಸಿಮೆಣಸಿಕಾಯಿ 6 ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ಕಡಿಮೆ ಇದಾವೆ. ಟೊಮೆಟೊ, ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ ನೋಡ್ರಿ, ಲವಂಗ, ಪಾಲಕ್, ಸ್ವಲ್ಪ ತುಪ್ಪ ನೋಡ್ರಿ. ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗುತ್ತಾ, ಹಂಗಾಗಿ ತುಪ್ಪ ತೊಗೊಂಡಿದ್ದೀನಿ. ಅಕ್ಕಿ ನೆನೆಸಿಟ್ಕೊಂಡು ನೋಡ್ರಿ, ತೊಳೆದು ಒಂದು ಅರ್ಧ ಗಂಟೆ ಆಯಿತು. ಎಣ್ಣೆ ರೀ, ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಈ ಮಿಕ್ಸಿ ಜಾರಿಗೆ ಪಾಲಕ್ ಹಾಕ್ತೀನಿ ನೋಡ್ರಿ. ಪಾಲಕ್ನ ನೀಟಾಗಿ ಬಿಡಿಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ, ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ನೋಡ್ರಿ. ನಾನು ಬೆಳ್ಳುಳ್ಳಿ ಸಿಪ್ಪೆ ಸುಲ್ಕೊಂಡಿಲ್ಲ, ಅಂದರೆ ಇವು ಜವಾರಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಸಮೇತ ಹಾಕ್ತಿದ್ದೀನಿ. ಶುಂಠಿ ನೋಡ್ರಿ, ಹಸಿ ಶುಂಠಿ ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ, ಸ್ವಲ್ಪನೇ ಹಾಕ್ತೀನಿ ನೋಡ್ರಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಪೇಸ್ಟ್ ಮಾಡ್ಕೊಂಡು ನೋಡಿದ್ದೀನಿ, ಮಿಕ್ಸಿ ಜಾರಿಗೆ ಹಾಕಿದ್ನಿಲ್ಲ, ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟ್ ರೀತಿ. ಹೀಗೆ ಪಾಲಕ್ ರೈಸ್ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಈಗಲೇ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಕುಕ್ಕರ್ ಕಾದೆ ಸ್ವಲ್ಪ ತುಪ್ಪ, ಟೇಸ್ಟ್ ಚೆನ್ನಾಗಿ ಬರುತ್ತಂತ ನೋಡ್ರಿ. ಕರಗಲಿ ಇದು ನೋಡ್ರಿ. ಈಗ ಇದಕ್ಕೆ ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ ನೋಡ್ರಿ. ಇದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ತೀನಿ. ಈರುಳ್ಳಿ ಹಾಕಿ ನೋಡಿದ್ರೆ ಉಳ್ಳಾಗಡ್ಡಿನ ಫ್ರೈ ಹಾಕ್ಕೊತೀನಿ. ನೀವು ಇವತ್ತು ಗೋಡಂಬಿ ಕೂಡ ಹಾಕೋಬೋದು. ನಾನು ಗೋಡಂಬಿ ಸ್ಕಿಪ್ ಮಾಡಿದ್ದೀನಿ. ಈ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಹಾಕ್ಕೋಬೇಕು ನೋಡಿ. ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ. ಈಗ ಇದಕ್ಕೆ ಕರಿಬೇವು ಹಾಕ್ತೀನಿ. ಗೋಲ್ಡನ್ ಕಲರ್ ಬರಲಿ ರೀ ಸ್ವಲ್ಪ. ಇದು ಈರುಳ್ಳಿ ಏನೈತಲ್ಲ ಸ್ವಲ್ಪ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು. ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಚಲೋ ನೋಡ್ರಿ. ಇದು ಸಿಂಪಲ್ಲಾಗಿ ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು. ಮನೆಯಲ್ಲಂತೂ ಪಾಲಕ್ ಇದ್ದೇ ಇರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ ನೋಡಿರಿ. ಒಂದ್ಸಲ ಟ್ರೈ ಮಾಡಿ. ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಿತ್ತು ನೋಡ್ರಿ. ಈಗ ಇದಕ್ಕೆ ಟೊಮೆಟೊ ಹಾಕ್ತೀನಿ, ಕಟ್ ಮಾಡಿ ಇಟ್ಕೊಂಡಿದ್ದಾವೆ. ನೀವು ಪೇಸ್ಟ್ ಹಾಕಿದ್ಮೇಲೆ ಕೂಡ ಟೊಮೆಟೊ ಹಾಕ್ಕೋಬೋದು. ನಾನು ಫಸ್ಟು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಸ್ವಲ್ಪ ಟೊಮೆಟೊ ಸಾಫ್ಟ್ ಆಯ್ತಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಟೊಮೆಟೊ ಸಾಫ್ಟ್ ಹಾಕಬೇಕು.
ಟೊಮೆಟೊ ಎಲ್ಲ ಸಾಫ್ಟ್ ಆಗೈತೆ ನೋಡಿರಿ. ಈಗ ಇದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ತೀನಿ. ಈಗ ಇದನ್ನು ಸ್ಪೂನ್ಲಿಂದ ಕೈ ಹಾಕ್ಬೇಕಂದ್ರೆ ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡಿರಿ. ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡಬೇಕಿದು, ಅಂದರೆ ಟೇಸ್ಟ್ ಚೆನ್ನಾಗಾಗುತ್ತೆ. ನಾವು ಡೈರೆಕ್ಟಾಗಿ ಮಿಕ್ಸಿಗೆ ಪಾಲಕ್ ಹಾಕ್ಕೊಂಡಿದ್ದೀವಲ್ಲ, ಹಂಗಾಗಿ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಂದು ಇದು ಎಣ್ಣೆ ಬಿಡಬೇಕು ನೋಡಿರಿ. ಇದು ಚೆನ್ನಾಗಿ ಫ್ರೈ ಆಗೈತೆ ನೋಡಿರಿ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ, ರುಚಿ ತಕ್ಕಷ್ಟು ಉಪ್ಪು. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡೈತಿದ್ದು, ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಕೊತ್ತಂಬರಿ ಪುಡಿ ನೋಡಿರಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಖಾರದ ಪುಡಿ ಏನು ಹಾಕ್ತಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದಲ್ಲ. ಖಾರದ ಪುಡಿನ ಸ್ಕಿಪ್ ಮಾಡ್ಬೇಕು ನೋಡಿರಿ. ನೀವು ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೋಬೋದು, ನಾನು ಗೋಡಂಬಿ ಹಾಕ್ತಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೋಬೋದು. ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ ನೋಡಿರಿ, ಅರ್ಜೆಂಟಿಗೆ ಮಾಡ್ಕೋಬೋದು. ಈಗ ಇದಕ್ಕೆ ನೀರು ಹಾಕ್ತೀನಿ ರೀ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಉದುರಾಗಿ ಬರಬೇಕು ಅಂತಂದು 3.5 ಗ್ಲಾಸ್ ನೀರು ಹಾಕ್ತೀನಿ ನೋಡಿರಿ. ಈಗ ಇದು ಚೆನ್ನಾಗಿ ನೀರು ಕುದೀಲಿ. ನೀರು ಕುದ ನಂತರ ಅಕ್ಕಿ ಹಾಕ್ತೀನಿ ನೋಡಿರಿ. ಒಂದು 3-4 ವಿಸಿಲ್ ಬಂದರೆ ಸಾಕು. ನೀರು ಸ್ವಲ್ಪ ಕುದಿ ಬರಲಿ. ನೀರು ಕುದಿಯತ್ತೈತೆ ನೋಡಿರಿ. ಈಗ ಇದಕ್ಕೆ ಅಕ್ಕಿ ಹಾಕ್ತೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದು 3.5 ಗ್ಲಾಸ್ ಹಾಕಿದ್ದೀನಿ ನೀರನ್ನ. ಚೆನ್ನಾಗಿ ಕುದಿಯತ್ತೈತೆ ನೋಡಿರಿ. ಈಗ ಅಕ್ಕಿ ಹಾಕೊಂಡು ಬರ್ರಿ. 3.5 ಗ್ಲಾಸ್ ನೀರು ಹಾಕಿದ್ದೀನಿ, ಸ್ವಲ್ಪ ಉದುರಾಗಿರಲಿ ಅಂಥೇಳಿ. ಪಾಲಕ್ ರೈಸ್ ರೆಡಿ ಆಗೈತೆ ನೋಡ್ರಿ. ಓಪನ್ ಮಾಡೋಣ ಬರ್ರಿ, ಹೆಂಗೆ ಬಂದತ್ತಂತ ನೋಡೋಣ. ಚೆನ್ನಾಗಿ ಬಂದತ್ತೆ ನೋಡ್ರಿ, ಸಖತ್ತಾಗಿ ಬಂದತಿ. ಭಾಳ ರುಚಿ ಕೂಡ ಆಗತ್ತೆ ರೀ ಇದು. ಒಂದ್ಸಲ ಟ್ರೈ ಮಾಡಿರಿ. ನಾ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ. ಬಿಸಿ ಐತಿ ಭಾಳ. ಒಂದು 4 ವಿಸಿಲು ಇದು ಮಾಡಿ ನೋಡ್ರಿ. ಪ್ಲೇಟಿಗೆ ಸರ್ವ್ ಮಾಡೋಣ ಬರ್ರಿ. ಭಾಳ ಚಲೋ ಬಂದೈತೆ ನೋಡ್ರಿ, ಒಂದ್ಸಲ ಟ್ರೈ ಮಾಡಿರಿ. ಬಿಸಿ ಇದ್ದಾಗನೇ ತಿನ್ಬೇಕು ನೋಡ್ರಿ, ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಯಾವುದೇ ರೈಸ್ ಹೋಗೋದಿಲ್ಲ. ಪ್ಲೇಟಿಗೆ ಸರ್ವ್ ಮಾಡಿ ನೋಡ್ರಿ, ಈ ರೀತಿಯಾಗಿ ಬಂದೈತಿ.